ನಮಸ್ಕಾರ. ಅಲನ್ ಟ್ಯೂರಿಂಗ್ ಕಂಪ್ಯೂಟರ್ ಕೊಟ್ಟ ಪ್ರತಿಭೆಯ ದುರಂತ ಬದುಕು. ಒಂದು ಯಂತ್ರ ತಾರ್ಕಿಕವಾಗಿ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಅನ್ನೋದನ್ನು ಸಾಧಿಸಿ ತೋರಿಸಿದ ಆಧುನಿಕ ಗಣಿತಗಳು ಡಿಜಿಟಲ್ ಯುಗಕ್ಕೆ ಕಾರಣನಾದ ಎರಡನೆಯ ಜಾಗತಿಕ ಯುದ್ಧವನ್ನು ಕೊನೆಗೊಳಿಸೋದಕ್ಕೆ ನೆರವಾದ ಕೊನೆಗೆ ಹತಾಶನಾಗಿ ಆತ್ಮಹತ್ಯೆ ಮಾಡಿಕೊಂಡ ಮಹಾನ್ ಗಣಿತಜ್ಞ ಗಣಕ ವಿಜ್ಞಾನಿಯ ದುರಂತಮಯ ಬದುಕು ಯಾವುದೇ ಕಟ್ಟುಕತೆಗಿಂತ ಕಮ್ಮಿ ಇಲ್ಲ. ಇಂಥ ಮಹಾನ್ ವಿಜ್ಞಾನಿ ಗಣಿತಜ್ಞನ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಅಲನ್ ಟ್ಯೂರಿಂಗು 1912 ಜೂನ್ 23 ಲಂಡನ್ನ ಮಧ್ಯಭಾಗದಲ್ಲಿರುವ ಶ್ರೀಮಂತ ಪ್ರದೇಶವಾದಂಥ ಮೈಡಾವೆಲ್ನಲ್ಲಿ ಒಂದು ನರ್ಸಿಂಗ್ ಹೋಮ್ನಲ್ಲಿ ಹುಟ್ಟುತ್ತಾರೆ. ಅವರ ತಂದೆ ಜೂಲಿಯಸ್ ಟ್ಯೂರಿಂಗು ಭಾರತದಲ್ಲಿ ನಿಯೋಜಿತರಾಗಿದ್ದಂಥ ಬ್ರಿಟಿಷ್ ನಾಗರಿಕ ಸೇವಾಧಿಕಾರಿ ಆಗಿರ್ತಾರೆ. ಅವ್ರ ತಾಯಿ ಎಥೆಲ್ ಅವರು ಮದ್ರಾಸ್ ರೈಲ್ವೆ ಮುಖ್ಯ ಇಂಜಿನಿಯರ್ ಮಗಳಾಗಿರ್ತಾರೆ. ತಮ್ಮ ಇಬ್ಬರು ಮಕ್ಕಳಾದಂಥ ಅಲನ್ ಮತ್ತು ಜಾನರನ್ನು ಇಂಗ್ಲೆಂಡ್ನಲ್ಲೇ ಬೆಳೆಸೋಕನ್ನುವ ಆಶಯದಿಂದ ಅವರ ಹೆತ್ತವರು ಸ್ವದೇಶಕ್ಕೆ ಮರಳುತ್ತಾರೆ. ಪ್ರಾಥಮಿಕ ಶಾಲೆಯಲ್ಲೇ ಮುಖ್ಯ ಉಪಾಧ್ಯಾಯಿನಿಯವರು ಟ್ಯೂರಿಂಗ್ ಆತನ ಅಸಾಧಾರಣ ಪ್ರತಿಮೆಯನ್ನು ಗುರುತಿಸಿರ್ತಾರೆ. ಆಕೆ, ನಾನು ಬುದ್ಧಿವಂತ ಹುಡುಗರನ್ನ ಶ್ರಮಶೀಲ ಹುಡುಗರನ್ನ ಕಂಡಿದ್ದೀನಿ, ಆದರೆ ಅಲನ್ ಒಬ್ಬ ಪ್ರತಿಭಾವಂತ ಮೇಧಾವಿ ಅಂತ ಕೂಡ ಹೇಳಿರ್ತಾಳೆ. 13ನೇ ವಯಸ್ಸಿನಲ್ಲಿ ಅಲನ್ ಟ್ಯೂರಿಂಗ್ ಅವ್ರನ್ನ ವಸತಿ ಶಾಲೆಗೆ ಸೇರಿಸಲಾಗುತ್ತೆ. ಶಾಲೆಯ ಮೊದಲ ದಿನವೇ ಸಾರ್ವಜನಿಕ ಸಾರಿಗೆಯ ಮುಷ್ಕರ ಮಾಡಿದ ಕಾರಣ ಅವರು ತಮ್ಮ ಸೈಕಲ್ನಲ್ಲೇ 97 ಕಿಲೋಮೀಟ್ರು ದೂರ ಸೈಕಲಲ್ಲಿ ಪ್ರಯಾಣ ಮಾಡಿ ಶರ್ಬೋನ್ ಶಾಲೆಯನ್ನು ತಲುಪ್ತಾರೆ. ಟ್ಯೂರಿಂಗು ತಮ್ಮ ಜೀವನದ ಬಹುಭಾಗದಲ್ಲಿ ಉತ್ತಮ ಕ್ರೀಡಾಪಟುವಾಗಿ ಕೂಡ ಹೆಸರು ಪಡೆದಿರ್ತಾರೆ. ಮ್ಯಾರಥಾನ್ ಓಟದಲ್ಲಿ ಅವರ ಅತ್ಯುತ್ತಮ ಸಮಯ 2 ಗಂಟೆ 46 ನಿಮಿಷಗಳಾಗಿರ್ತದೆ. ಇವತ್ತಿನ ಮಾನದಂಡಗಳಲ್ಲಿ ಇದು ವಿಶೇಷ ಅನ್ನಿಸ್ತಾ ಇದ್ದರೂ ಕೂಡ ಆ ಕಾಲದಲ್ಲಿ ಅದು ಅವರನ್ನು ಒಲಿಂಪಿಕ್ ಸ್ಪರ್ಧೆಗೆ ಅರ್ಹಗೊಳಿಸುವ ಮಟ್ಟಕ್ಕೆ ಸಮೀಪದಲ್ಲಿರ್ತದೆ. ಆದರೆ ಅಲನ್ ಟ್ಯೂರಿಂಗು ಒಂದು ಗಾಯ ಮಾಡಿಕೊಂಡಿದ್ದರಿಂದ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತಕ್ಕಂಥ ಅವರ ಹಂಬಲ ಕೊನೆಯವರೆಗೆ ಕನಸಾಗಿಯೇ ಉಳಿಯುತ್ತೆ. ಅಲನ್ ಟ್ಯೂರಿಂಗು ನಿಜವಾದ ಪ್ರತಿಭೆ ಗಣಿತದಲ್ಲಿರ್ತದೆ. ಶಾಲೆಯಲ್ಲಿ ಕೆಲ ಶಿಕ್ಷಕರು ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಶಬೋರ್ನ್ ಶಾಲೆಯ ಅಂತಿಮ ವರ್ಷದ ಮೊದಲ ವರದಿ ಪತ್ರದಲ್ಲಿ ರಿಪೋರ್ಟ್ನಲ್ಲಿ ಅವರ ಇಂಗ್ಲೀಷ್ ಶಿಕ್ಷಕರು ಓದುವಿಕೆ ದುರ್ಬಲ, ಪ್ರಬಂಧಗಳಲ್ಲಿ ವಿಚಾರಗಳಿದ್ದಾವೆ, ಆದರೆ ಅವು ನೇರವಾಗಿರೋದಕ್ಕಿಂತ ಭಾಳ ಅತಿರಂಜಿತವಾಗಿರ್ತವೆ ಅಂತ ಬರೆದಿರ್ತಾರೆ. ಆದರೂ ಕೂಡ ಅಲನ್ ಟ್ಯೂರಿಂಗು ತಮಗೆ ಆಸಕ್ತಿ ಇದ್ದ ವಿಷಯಗಳಲ್ಲಿ ಅಪೂರ್ವವಾದ ಪ್ರತಿಭೆಯನ್ನು ಪ್ರದರ್ಶನ ಮಾಡಿರ್ತಾರೆ. ಶಾಲೆಯನ್ನು ಬಿಡುವ ವೇಳೆಗೆ ಅವರು ನ್ಯೂಟನ್ ಮತ್ತು ಐನ್ಸ್ಟೀನ್ ಅವರ ಅತ್ಯಂತ ಸಂಕೀರ್ಣವಾದಂಥ ಕೃತಿಗಳನ್ನ, ಸೂತ್ರಗಳನ್ನ ಮತ್ತು ತತ್ವಗಳನ್ನ ಅರ್ಥ ಮಾಡಿಕೊಂಡಿರ್ತಾರೆ. ಇದರಿಂದ ಶಾಲೆಯ ಮುಖ್ಯೋಪಾಧ್ಯಾಯರು ಅತ್ಯಂತ ಪ್ರತಿಭಾವಂತ ಹಾಗೂ ವಿಶಿಷ್ಟವಾದ ಬಾಲಕಿದ್ದ ಆತನ ಭವಿಷ್ಯದ ಸಾಧನೆಗಳನ್ನ ನಾವು ಅಪಾರ ಆಸಕ್ತಿಯಿಂದ ಗಮನಿಸ್ತೀವಿ ಅಂತ ಹೇಳಿರ್ತಾರೆ. ಅದು ಕೊನೆಗೆ ಒಪ್ಪಿಕೊಂಡಿರ್ತಾರೆ. ಶಬೋನ್ ಶಾಲೆಯಲ್ಲಿ ಟ್ಯೂರಿಂಗ್ ತಮ್ಮ ಗಣಿತ ಮತ್ತು ವಿಜ್ಞಾನದ ಆಸಕ್ತಿಯನ್ನು ಸಹಪಾಠಿ ಕ್ರಿಸ್ಟೋಫರ್ ಮೊರ್ಕಮ್ ಅವ್ರ ಜೊತೆಗೆ ಹಂಚ್ಕೊಂಡಿರ್ತಾರೆ. ಅವರಿಬ್ಬರ ನಡುವೆ ಆಳವಾದಂಥ ಗೆಳೆತನ ಬೆಳೆದಿರ್ತದೆ. ಮೊರ್ಕಮ್ ಅವರನ್ನ ಟ್ಯೂರಿಂಗ್ ಅವರ ಮೊದಲ ಪ್ರೇಮ ಅಂತ ಕರೆಯಲಾಗಿದೆ. ಆದರೆ ಆ ಭಾವನೆಗೆ ಪ್ರತಿಕ್ರಿಯೆ ದೊರೆಯೋದಿಲ್ಲ. ಕಲುಷಿತ ಹಾಲು ಕುಡಿದು ಉಂಟಾದಂಥ ದನಕ್ಷಯ ರೋಗ ಅಂದರೆ ಬೋವೆನ್ ಟ್ಯೂಬರ್ಕ್ಯುಲೋಸಿಸ್ ಪರಿಣಾಮದಿಂದ ಮೊರ್ಕಮ್ ತನ್ನ ಹದಿಹರೆಯದಲ್ಲೇ ಅಕಾಲಿಕವಾಗಿ ಸಾಯ್ತಾರೆ, ಕೊನೆಯ ಹೆಸರನ್ನು ಎಳಿತಾರೆ. ಈ ಘಟನೆ ಅಲನ್ ಟ್ಯೂರಿಂಗ್ ಅವರನ್ನು ತೀವ್ರ ದುಃಖಕ್ಕೆ ತಳ್ಳುತ್ತೆ. ಆದರೂ ಕೂಡ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಹತ್ರ ತಮ್ಮ ಪ್ರಯಾಣವನ್ನು ಮುಂದುವರಿಸೋಕ್ಕೆ ತೀರ್ಮಾನ ಮಾಡ್ತಾರೆ. ಮೊರ್ಕಮ್ಮು ತಾಯಿಗೆ ಬರೆದಂಥ ಪತ್ರದಲ್ಲಿ ಅಲನ್ ಟ್ಯೂರಿಂಗು, ಆತ ಬದುಕಿದ್ರೆ ನಾನು ಹೇಗೆ ಕೆಲಸ ಮಾಡ್ತಾ ಇದ್ನೋ ಅದೇ ರೀತಿ ನನ್ನ ಶಕ್ತಿನೆಲ್ಲನೂ ಕೆಲಸದಲ್ಲಿ ತೊಡಗಿಸಬೇಕು ಅಂತ ನನಗೆ ಗೊತ್ತೈತೆ. ಯಾಕಂದರೆ ಅದನ್ನೇ ಆತ ಬಯಸ್ತಾ ಇದ್ದ ಅಂತ ಹೇಳಿರ್ತಾರೆ. ಅಲನ್ ಟ್ಯೂರಿಂಗು ಗಣಿತಶಾಸ್ತ್ರದಲ್ಲಿ ಮೊದಲ ದರ್ಜೆ ಗೌರವ ಪದವಿಯನ್ನು ಪಡೀತಾರೆ. ನಂತರ ಅವರನ್ನು ಕೇಂಬ್ರಿಡ್ಜ್ನ ಕಿಂಗ್ಸ್ ಕಾಲೇಜಿನ ಫೆಲೋ ಆಗಿ ಆಯ್ಕೆ ಮಾಡಲಾಗುತ್ತೆ. ಆಮೇಲೆ ಅವರು ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಲ್ಲಿ PhD ಅಧ್ಯಯನಕ್ಕಾಗಿ ಅಮೆರಿಕಕ್ಕೆ ಹೋಗ್ತಾರೆ. ಪ್ರಿನ್ಸ್ಟನ್ನಲ್ಲಿರಬೇಕಾದ್ರೆ 1936ರಲ್ಲಿ ಕೇವಲ 23ನೇ ವಯಸ್ಸಿನಲ್ಲಿ ಅಲನ್ ಟ್ಯೂರಿಂಗು ಟ್ಯೂರಿಂಗ್ ಯಂತ್ರ ಟ್ಯೂರಿಂಗ್ ಮೆಷಿನ್ ಕುರಿತಾದಂಥ ಯುಗ ಪ್ರವರ್ತಕವಾದಂಥ ಒಂದು ಸಂಶೋಧನಾ ಲೇಖನವನ್ನು ಪ್ರಕಟಿಸ್ತಾರೆ. ಇದು ಯಾವುದೇ ತಾರ್ಕಿಕ ಸಮಸ್ಯೆಯನ್ನು ಪರಿಹರಿಸಬಲ್ಲ ಹಾಗೂ ಯಾವುದೇ ಕಾರ್ಯಕ್ರಮವನ್ನು ನಿರ್ವಹಿಸಬಲ್ಲ ಒಂದು ಕಲ್ಪಿತ ಯಂತ್ರದ ಗಣಿತದ ಮಾದರಿ ಆಗಿರ್ತದೆ. ವಾಸ್ತವವಾಗಿ ನಿಜವಾಗಿ ಟ್ಯೂರಿಂಗ್ ವಿಶ್ವದ ಮೊದಲ ಗಣಕ ಯಂತ್ರದ ಪರಿಕಲ್ಪನೆಯನ್ನು ರೂಪಿಸಿರ್ತಾರೆ. ಈ ಟ್ಯೂರಿಂಗ್ ಮೆಷಿನ್ ಅನ್ನುವ ಕಾಲ್ಪನಿಕ ಗಣಿತದ ಮಾದರಿನೇ ಇವತ್ತು ಆಧುನಿಕ ಡಿಜಿಟಲ್ ಕಂಪ್ಯೂಟರ್ಗಳ ಸೃಷ್ಟಿಗೆ ಭದ್ರವಾದ ಬುನಾದಿಯನ್ನು ಹಾಕಿದೆ. ಹಾಗೆ ಅಲನ್ ಟ್ಯೂರಿಂಗ್ ಅವರು ದ್ವಿಮಾನ ಅಂದರೆ ಬೈನರಿ ಸಂಖ್ಯೆಗಳ ಗುಣಾಕಾರಕ್ಕಾಗಿ ಬಳಸಬಹುದಾದಂಥ ವೈದ್ಯುತ್ ಯಾಂತ್ರಿಕ ದ್ವಿಮಾನ ಗುಣಕ ಅಂದರೆ ಬೈನರಿ ಮಲ್ಟಿಪ್ಲೈಯರ್ ಆರಂಭಿಕ ರೂಪವನ್ನು ಕೂಡ ನಿರ್ಮಾಣ ಮಾಡಿರ್ತಾರೆ. ಇದು ನಂತರ ಅವರಲ್ಲಿ ಸಂಕೇತ ಶಾಸ್ತ್ರ ಅಂದರೆ ಸಂಕೇತ ವಿಜ್ಞಾನ ಕ್ರಿಪ್ಟೋಲಜಿ ಆಸಕ್ತಿಯಲ್ಲಿ ಹುಟ್ಟಾಕಿರ್ತದೆ. ಆದರೆ ಆ ಆಸಕ್ತಿಯ ಮುಂದೆ ನಾಜಿ ಜರ್ಮನಿಯನ್ನು ಸೋಲಿಸೋದ್ರಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸಲಿದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ.
ಇದಾಗಷ್ಟರಲ್ಲಿ ಹಿಟ್ಲರ್ನ ಪಡೆಗಳು ರೈನ್ ನದಿಯ ತೀರದ ರೈನ್ಲ್ಯಾಂಡ್ ಪ್ರದೇಶವನ್ನು ಮತ್ತೆ ಸೈನಿಕರಿಂದ ತುಂಬುತ್ತಾ ಇರ್ತವೆ. ಮೊದಲನೇ ಜಾಗತಿಕ ಯುದ್ಧದಲ್ಲಿ ನಡೆದಂಥ ವರ್ಸಲ್ಸ್ ಒಪ್ಪಂದದ ಪ್ರಕಾರ ಈ ಪ್ರದೇಶದಲ್ಲಿ ಯಾವುದೇ ಸೈನಿಕ ಚಟುವಟಿಕೆಗಳನ್ನು ನಡೆಸುತ್ತಿರಲಿಲ್ಲ. ಈ ಕ್ರಮ 3 ವರ್ಷಗಳ ನಂತರ ಭೀಕರವಾದಂಥ ಕದನಕ್ಕೆ ಯುದ್ಧಕ್ಕೆ ದಾರಿ ಮಾಡಿಕೊಡ್ತದೆ. 1938ರಲ್ಲಿ ಕೇಂಬ್ರಿಡ್ಜ್ಗೆ ಮರಳಿದಂಥ ಅಲನ್ ಟ್ಯೂರಿಂಗ್ ಅವ್ರನ್ನ ಬ್ರಿಟಿಷ್ ಸರ್ಕಾರದ ಕೋಡ್ ಮತ್ತು ಸೈಫರ್ ಶಾಲೆಗೆ ಅರೆಕಾಲಿಕವಾಗಿ ನೇಮಿಸಲಾಗ್ತದೆ. ಮುಂದಿನ ವರ್ಷ ಯುದ್ಧ ಆರಂಭವಾದಾಗ ಅವರು ಪೂರ್ಣಕಾಲಿಕವಾಗಿ ಲಂಡನ್ನ ಉತ್ತರ ಭಾಗದಲ್ಲಿದ್ದಂಥ ಬ್ಲೆಸ್ಲಿ ಪಾರ್ಕ್ ಕೇಂದ್ರಕ್ಕೆ ಸೇರ್ತಾರೆ. ಅಲ್ಲಿನೇ ಅವರು ನಾಜಿ ಜರ್ಮನಿಯ ಸೇನೆಯ ರಹಸ್ಯದ ಸಂದೇಶಗಳಿಗಾಗಿ ಬಳಸ್ತಾ ಇದ್ದಂಥ ಪ್ರಸಿದ್ಧವಾದಂಥ ಎನಿಗ್ಮಾ ಸಂಕೇತವನ್ನು ಒಡೆದು ಓದ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕ್ತಾರೆ. ಎರಡನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಜರ್ಮನ್ ಮಿಲಿಟರಿ ರಹಸ್ಯ ಸಂದೇಶಗಳನ್ನು ಗಳಿಸೋದಕ್ಕೆ ಬಳಸ್ತಾ ಇದ್ದಂಥ ಅತ್ಯಂತ ಸಂಕೀರ್ಣವಾದಂಥ ಎನಿಗ್ಮಾ ಕೋಡ್ ಎನ್ನುವ ಯಂತ್ರವನ್ನು ನಿರ್ಮಾಣ ಮಾಡಿರ್ತೈತೆ, ಅದನ್ನು ಬಳಸ್ತಾ ಇರ್ತೈತೆ. ಹವಾಮಾನ ವರದಿಗಳಿಂದ ಹಿಡಿದು ಯುದ್ಧ ತಂತ್ರದ ಮಾಹಿತಿವರೆಗೆ ಎಲ್ಲವೂ ಎನಿಗ್ಮಾ ಮೂಲಕ ಕಳಿಸ್ಲಾಗ್ತಾ ಇರುತ್ತೆ. ಎನಿಗ್ಮಾ ಒಂದು ಟೈಪ್ ರೈಟರ್ ಅಂತ ಯಂತ್ರ. ಅದು ಪ್ರತಿಯೊಂದು ಅಕ್ಷರವನ್ನು ಮತ್ತೊಂದು ಅಕ್ಷರದಿಂದ ಬದಲು ಮಾಡಿ ಸಂದೇಶವನ್ನು ಸಂಕೇತಗೊಳಿಸ್ತಾ ಇರ್ತೈತೆ, ಅದನ್ನು ಗೂಢಗೊಳಿಸ್ತಾ ಇರ್ತೈತೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇದಕ್ಕೆ 103 ಸೆಕ್ಸ್ಟಿಲಿಯನ್ ಅಂದರೆ 10 ಮುಂದೆ 36 ಸೊನ್ನೆ ಇಡೋಷ್ಟಕ್ಕಿಂತಲೂ ಹೆಚ್ಚು ಹಲವಾರು ಸಂಯೋಜಿತ ಲಿಪಿಗಳನ್ನು ಗೂಢ ಲಿಪಿಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತದೆ. 1939ರಲ್ಲಿ ಪೋಲೆಂಡ್ ಮೇಲೆ ಜರ್ಮನಿ ಆಕ್ರಮಣ ನಡೆಸೋದಕ್ಕಿಂತ ಸ್ವಲ್ಪ ದಿವಸ ಮೊದಲು ಪೊಲೀಸ್ ಗಣಿತಜ್ಞರು ಎನಿಗ್ಮಾವನ್ನು ಭಾಗಶಃವಾಗಿ ಒಡೆದು ಅದರ ಮಾಹಿತಿಯನ್ನು ಮಿತ್ರ ರಾಷ್ಟ್ರಗಳಿಗೆ ಹಂಚಿಕೊಂಡಿರ್ತಾರೆ. ಆದರೆ ಯುದ್ಧ ಆರಂಭವಾದ ನಂತರ ಜರ್ಮನರು ಪ್ರತಿದಿನ ಮಧ್ಯರಾತ್ರಿ ನಡುರಾತ್ರಿ ನಟ್ಟಿರಲ್ಲಿ ಯಂತ್ರದ ವಿನ್ಯಾಸವನ್ನು ಬದಲು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಪ್ರತಿದಿನ ಕಳಿಸ್ತಾ ಇದ್ದಂಥ ಸಾವಿರಾರು ಸಂದೇಶಗಳನ್ನ ಒಡೆಯೋದು ಓದೋದು ಬಹುತೇಕ ಅಸಾಧ್ಯ ಆಗ್ತದೆ. ಅಲೆನ್ ಟ್ಯೂರಿಂಗ್ ಮತ್ತು ಅವರ ಸಹೋದ್ಯೋಗಿಯಾಗಿದ್ದಂಥ ಗಾರ್ಡನ್ ವೆಲ್ಚ್ಮನ್ ಸೇರಿ ಬಾಂಬ್ ಎಂತಕ್ಕಂಥ ಒಂದು ಯಂತ್ರವನ್ನು ಅಭಿವೃದ್ಧಿಪಡಿಸ್ತಾರೆ. ಇದು ಎನಿಗ್ಮಾ ಬಳಸಿದ ಸಂಯೋಜನೆಗಳನ್ನ ಪತ್ತೆ ಹಚ್ಚತಕ್ಕಂಥ ಉದ್ದೇಶದಿಂದ ವಿನ್ಯಾಸ ಆಗಿರ್ತದೆ. ಹಲವಾರು ಎನಿಗ್ಮಾ ಯಂತ್ರಗಳ ಕಾರ್ಯವಿಧಾನವನ್ನು ಅನುಕರಿಸುವ ಈ ಯಂತ್ರ ಅಂತಿಮವಾಗಿ ಎನಿಗ್ಮಾ ಕಳಿಸ್ತಾ ಇದ್ದಂಥ ಗೂಢ ಸಂಕೇತಗಳನ್ನ ಒಡೆಯೋದ್ರಲ್ಲಿ ಬೇರ್ಸೋದ್ರಲ್ಲಿ ಯಶಸ್ವಿಯಾಗುತ್ತೆ. ಬ್ಲೆಚಿ ಪಾರ್ಕ್ ಒಂದು ಮಹತ್ವದ ಸಂಕೇತಗಳನ್ನ ಹೊಡಿತಕ್ಕಂಥ ಕಾರ್ಖಾನೆಯಾಗಿ ರೂಪುಗೊಳ್ತದೆ. ಸುಮಾರು 200 ಬಾಂಬ್ ಯಂತ್ರಗಳು ನಾಜಿಗಳ ಸಂದೇಶಗಳನ್ನ ಕೆಲವೊಮ್ಮೆ 1-2 ಗಂಟೆಗಳಲ್ಲೇ, ಕೆಲವೇ ನಿಮಿಷಗಳಲ್ಲಿ ಒಡೆದು ಭೇದಿಸ್ತಾ ಇರ್ತವೆ, ಓದ್ತಾ ಇರ್ತವೆ. 1943ರ ವೇಳೆಗೆ ಟ್ಯೂರಿಂಗ್ ಅವರ ಯಂತ್ರಗಳು ತಿಂಗಳಿಗೆ ಸುಮಾರು 84,000 ಸಂದೇಶಗಳನ್ನ, ಅಂದರೆ ಸರಾಸರಿ ಪ್ರತಿ 2 ನಿಮಿಷಕ್ಕೊಂದು ಸಂದೇಶವನ್ನು ಒಡೆದು ಓದ್ತಾ ಇರ್ತವೆ. ನಂತರ ಅವರು ಇನ್ನೂ ಸಂಕೀರ್ಣವಾದ ನೌಕಾಪಡೆಯ ಎನಿಗ್ಮಾ ಸಂಕೇತಗಳಂತ ಗಮನ ಹರಿಸ್ತಾರೆ. ಈ ಕಾರ್ಯ ಅತ್ಯಂತ ನಿರ್ಣಾಯಕ ಆಗಿರ್ತದೆ. ಜರ್ಮನಿಯ ಯು ಬೋಟ್ಗಳು ಅಂದರೆ ಜಲಾಂತರ್ಗಾಮಿ ನೌಕೆಗಳು, ಸಬ್ಮರೀನ್ಸು ಅಟ್ಲಾಂಟಿಕ್ ಸಾಗರದಲ್ಲಿ ಮಿತ್ರ ರಾಷ್ಟ್ರಗಳ ಹಡಗುಗಳನ್ನ ಭಾರಿ ಪ್ರಮಾಣದಲ್ಲಿ ಮುಳುಗಿಸ್ತಾ ಇರ್ತವೆ. ಬ್ರಿಟನ್ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ದೇಶಕ್ಕೆ ಆಹಾರ, ಕಚ್ಚಾ ವಸ್ತುಗಳು ಮತ್ತು ಯುದ್ಧ ಉಪಕರಣಗಳ ಕೊರತೆ ಉಂಟಾಗುವುದಂತ ಆತಂಕಗೊಂಡಿರ್ತಾರೆ. ಆದರೆ 1941ರ ವೇಳೆಗೆ ಟ್ಯೂರಿಂಗ್ ಮುಂದಾಳತ್ವದ ತಂಡ ನೌಕಾಪಡೆಯ ಸಂದೇಶಗಳನ್ನ ಒಡೆಯೋದ್ರಲ್ಲೂ ಕೂಡ ಯಶಸ್ವಿಯಾಗುತ್ತೆ. ಇದರಿಂದ ಮಿತ್ರ ರಾಷ್ಟ್ರಗಳ ಹಡಗುಗಳು ಜರ್ಮನಿಯ ಜಲಾಂತರ್ಗಾಮಿ ದಾಳಿಗಳನ್ನ, ಅಂದರೆ ಸಬ್ಮರೀನ್ ದಾಳಿಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಟ್ಯೂರಿಂಗ್ ಎನಿಗ್ಮಾವನ್ನು ಭೇದಿಸೋದಕ್ಕೆ ವಿಫಲರಾಗಿದ್ದರೆ, ಅವ್ರ ಕೈಲಿ ಆಗದೆ ಇದ್ದಿದ್ರೆ 1944ರ ಡಿ-ಡೇ ಯುರೋಪ್ ಆಕ್ರಮಣ ಕನಿಷ್ಠ 1 ವರ್ಷ ಮುಂದೂಡಲ್ಪಡುತ್ತಿತ್ತು. ಆ ವೇಳೆಗೆ ಹಿಟ್ಲರು ತನ್ನ ಕರಾವಳಿ ರಕ್ಷಣಾ ಪಡೆಯನ್ನು ಇನ್ನೂ ಬಲಪಡಿಸಬಹುದಾಗಿತ್ತು ಅಂತೇಳಿ ಇತಿಹಾಸಕಾರರು ನಂಬ್ತಾರೆ. 1944ರ ಡಿ-ಡೇ ಕುರಿತಾಗಿ ನಾವು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಅದರ ಲಿಂಕನ್ನು, ಕೊಂಡಿಯನ್ನು ವಿವರಣೆಯಲ್ಲಿ ಕೊಡಲಾಗಿದೆ, ಆಸಕ್ತರು ನೋಡಬಹುದು. ಇಷ್ಟಾದರೂ ಕೂಡ ಎಲ್ಲ ಕೆಲಸಗಳು ಮುಗಿದಿರಲಿಲ್ಲ. ಜರ್ಮನಿ ಲೊರೆನ್ಸ್ ಎನ್ನುವ ಇನ್ನೂ ಹೆಚ್ಚು ಸಂಕೀರ್ಣವಾದ ಸಂಕೇತ ಯಂತ್ರವನ್ನು ಬಳಸ್ತಾ ಇರ್ತೈತೆ. ಹಿಟ್ಲರ್ ಮತ್ತು ಅದರ ಉನ್ನತ ಸೇನಾಧಿಕಾರಿಗಳು ಅತ್ಯಂತ ರಹಸ್ಯ ಸಂದೇಶಗಳಿಗಾಗಿ ಇದನ್ನು ಬಳಸ್ತಾ ಇರ್ತಾರೆ. ಟ್ಯೂರಿಂಗರಿ ಅಂತಕ್ಕಂಥ ಸಂಕೇತ ಹೊಡಿತಕ್ಕಂಥ ಇನ್ನೊಂದು ತಂತ್ರವನ್ನು ಅಭಿವೃದ್ಧಿಪಡಿಸ್ತಾರೆ. ಇದರಿಂದ ಕ್ಯಾಪ್ಟನ್ ಜೆರ್ರಿ ರಾಬರ್ಟ್ಸ್ ಸೇರಿದಂತೆ ಇತರರು ಲೊರೆನ್ಸ್ ಸಂಕೇತವನ್ನು ಒಡೆದು ಓದೋದಕ್ಕೆ ಸಾಧ್ಯ ಆಗ್ತದೆ. ಯುದ್ಧದ ಕೊನೆಯ ಹಂತದಲ್ಲಿ ಟ್ಯೂರಿಂಗು ಡೆಲೈಲಾ ಎನ್ನುವ ಸಾಧನವನ್ನು ನಿರ್ಮಿಸ್ತಾರೆ. ಇದು ದೂರವಾಣಿ ಅಥವಾ ರೇಡಿಯೋ ಮೂಲಕ ಧ್ವನಿ ಸುರಕ್ಷಿತವಾಗಿ ಪ್ರಸಾರ ಮಾಡೋದಕ್ಕೆ ಧ್ವನಿಯನ್ನು ಕೂಡ ಸಾಂಕೇತಿಕರಣಗೊಳಿಸ್ತಾ ಇರ್ತದೆ, ಗೂಢಗೊಳಿಸ್ತಾ ಇರ್ತದೆ. ಈ ತಂತ್ರಜ್ಞಾನ ತನ್ನ ಕಾಲಕ್ಕಿಂತ ಅನೇಕ ವರ್ಷಗಳಷ್ಟು ಮುಂದುವರೆದಾಗಿರುತ್ತದೆ. ಕೆಲವು ಇತಿಹಾಸಕಾರರ ಅಂದಾಜಿನ ಪ್ರಕಾರ ಬ್ಲೆಚಿ ಪಾರ್ಕ್ನ ಕಾರ್ಯ ಯುದ್ಧವನ್ನು ಕನಿಷ್ಠ 2 ವರ್ಷಗಳಷ್ಟು ಕಡಿಮೆಗೊಳಿಸಿತು ಹಾಗೂ ಸುಮಾರು 1.4 ಕೋಟಿ ಜೀವಗಳನ್ನ ಉಳಿಸ್ತು. ಇದಿಲ್ಲದೆ ಹೋಗಿದ್ರೆ ಯುದ್ಧದ ಫಲಿತಾಂಶವೇ ಬೇರೆಯಾಗುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ಬ್ರಿಟನ್ ಸರ್ಕಾರ ಅಲೆನ್ ಟ್ಯೂರಿಂಗ್ ಅವರಿಗೆ ತಕ್ಕದಾದಂಥ ಗೌರವವನ್ನು ನೀಡೋದಿಲ್ಲ. ಟ್ಯೂರಿಂಗ್ ಅಲೆನ್ ಅವರ ಕೆಲಸ ಅತ್ಯಂತ ರಹಸ್ಯ ಆಗಿರೋದ್ರಿಂದ ಅವರು ಅಧಿಕೃತ ರಹಸ್ಯ ಕಾಯ್ದೆಗೆ ಸಹಿ ಹಾಕಿರ್ತಾರೆ. ಹೀಗಾಗಿ
ಬ್ಲೆಸ್ಲಿ ಪಾರ್ಕ್ನಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ ಅವರು ಸಾರ್ವಜನಿಕವಾಗಿ ಏನನ್ನು ಕೂಡ ಹೇಳೋ ಆಗಿರಲ್ಲ, ಹೇಳ್ಕೊಳ್ಳೋಗೂ ಆಗಿರಲ್ಲ. ಯುದ್ಧ ಕಾಲದ ಈ ಮಾಹಿತಿಗಳು 1970ರ ದಶಕದವರೆಗೆ ಹೊರಗಡೆ ಬಂದಿರೋದಿಲ್ಲ. ಯುದ್ಧದ ನಂತರ ಟ್ಯೂರಿಂಗು ಮ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಬ್ರಿಟನ್ನ ಮೊದಲ ಕಾರ್ಯನಿರ್ವಹಣೆಯ ಗಣಕಯಂತ್ರಗಳ ಅಭಿವೃದ್ಧಿನಲ್ಲಿ ತೊಡಗಿಕೊಳ್ತಾರೆ. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರಿಕಲ್ಪನೆಯನ್ನು ರೂಪಿಸಿದಂಥ ಮೊದಲ ಚಿಂತಕರು ಕೂಡ ಅಲೆನ್ ಟ್ಯೂರಿಂಗ್ ಆಗಿರ್ತಾರೆ. ಗಣಕಯಂತ್ರಗಳು ಅಂದರೆ ಕಂಪ್ಯೂಟರ್ಗಳು ಒಂದು ದಿನ ಮನುಷ್ಯರಂತೆ ಯೋಚನೆ ಮಾಡಬಲ್ಲ ಅನ್ನೋ ಕಲ್ಪನೆ ಅವ್ರಿಗೆ ಇರ್ತೈತೆ. ಇದಕ್ಕಾಗಿ ಅವರು ಪ್ರಸಿದ್ಧವಾದಂಥ ಟ್ಯೂರಿಂಗ್ ಟೆಸ್ಟ್ನ ರೂಪಿಸ್ತಾರೆ. ಈ ಪರೀಕ್ಷೆಯ ಪ್ರಕಾರ ಒಬ್ಬ ಮಾನವ ಮತ್ತು ಒಂದು ಗಣಕಯಂತ್ರ ಜೊತೆಗೆ ಸಂಭಾಷಣೆ ನಡೆಸ್ತಕ್ಕಂಥ ವೀಕ್ಷಕ ಯಾರು ಮಾನವ ಯಾರು ಯಂತ್ರ ಅನ್ನೋದನ್ನು ಗುರುತಿಸಬೇಕಾಗತ್ತೆ. ಯಂತ್ರ ಅಂತ ಪತ್ತೆ ಆಗದಂತೆ ಸಂಭಾಷಣೆಯನ್ನು ನಡೆಸಿದರೆ ಅದು ಮಾನವ ಬುದ್ಧಿಯನ್ನು ಪ್ರದರ್ಶಿಸಿದೆ ಅಂತ ಪರಿಗಣಿಸಬೇಕಾಗತ್ತೆ. ಇದೇ ಟ್ಯೂರಿಂಗ್ ಪರೀಕ್ಷೆ. 1951ರಲ್ಲಿ ಟ್ಯೂರಿಂಗ್ ಅವರನ್ನು ಬ್ರಿಟನ್ನ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯಾದಂಥ ರಾಯಲ್ ಸೊಸೈಟಿಗೆ ಫೆಲೋ ಆಗಿ ಆಯ್ಕೆ ಮಾಡಲಾಗ್ತದೆ. ಆದರೆ ಅವರ ಸಂತೋಷ ಹೆಚ್ಚು ಕಾಲ ಉಳಿಯೋದಿಲ್ಲ. 1952ರಲ್ಲಿ ಅವರನ್ನು ಸಲಿಂಗಕಾಮ ಸಂಬಂಧಿತ ಕೃತ್ಯಗಳ ಆರೋಪದಲ್ಲಿ ದೋಷಿ ಅಂತ ತೀರ್ಪು ನೀಡಲಾಗ್ತದೆ. ಆ ಕಾಲದಲ್ಲಿ ಸಲಿಂಗಕಾಮ ಬ್ರಿಟನ್ನಲ್ಲಿ ಅಪರಾಧ ಆಗಿರ್ತದೆ. ಜೈಲಿ ಶಿಕ್ಷೆ ತಪ್ಪಿಸ್ಕೊಳ್ಳೋದಕ್ಕೆ ಅವರು ರಾಸಾಯನಿಕ ನಪುಂಸೀಕರಣ ಅಂದರೆ ಕೆಮಿಕಲ್ ಕ್ಯಾಸ್ಟ್ರೇಷನ್ ಅನ್ನುವ ಹಾರ್ಮೋನ್ ಚಿಕಿತ್ಸೆಯನ್ನು ಕೂಡ ಒಪ್ಕೊಳ್ತಾರೆ. ವ್ಯಂಗ್ಯ ಏನಂತ ಹೇಳಿದರೆ ಅಪರಾಧ ದಾಖಲೆಯ ಕಾರಣದಿಂದ ಅವರು ನಂತರ ಬ್ರಿಟಿಷ್ ಸರ್ಕಾರದ ಯುದ್ಧ ನಂತರದ ಸಂಕೇತ ಒಡೆಯುವ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳಲ್ಲೇ ಕಳ್ಕೊಳ್ತಾರೆ. ಅವರು ಕ್ರಾಂತಿಕಾರಕವಾಗಿ ಬದಲಿಸಿದ್ದ ಕ್ಷೇತ್ರದಿಂದಲೇ ಅವ್ರನ್ನ ಹೊರಗಿಡಲಾಗ್ತದೆ. 1954ರಲ್ಲಿ ಕೇವಲ 41ನೇ ವಯಸ್ಸಿನಲ್ಲಿ ಟ್ಯೂರಿಂಗು ಸೈನೈಡ್ ವಿಷದಿಂದ ಸಾಯ್ತಾರೆ. ಅವರ ಹಾಸಿಗೆ ಪಕ್ಕದಲ್ಲಿ ಅರ್ಧ ತಿಂದ ಸೇಬು ಕಂಡು ಬರ್ತೈತೆ. ಅದರಲ್ಲಿ ವಿಷ ಬೆರೆಸಲಾಗುತ್ತೆ ಎನ್ನುವ ಅನುಮಾನ ಕೂಡ ವ್ಯಕ್ತ ಆಗೈತೆ. ಆದರೆ ಆ ಸೇಬನ್ನು ಸೈನೈಡ್ ಪರೀಕ್ಷೆಗೆ ಒಳಪಡಿಸೋದಿಲ್ಲ. ಅಧಿಕೃತ ತೀರ್ಪು ಆತ್ಮಹತ್ಯೆ ಅಂತ ಬಂದರೂ ಕೂಡ ಕೆಲವು ಸಾಕ್ಷಿಗಳು ಆಕಸ್ಮಿಕ ವಿಷ ಪ್ರಯೋಗಕ್ಕೆ ಹೋಲಿಕೆಯಾಗಿರೋದು ಕಂಡು ಬರ್ತೈತೆ ಅಂತ ಹೇಳಿದ್ದಾರೆ. ನಂತರದ ಕೆಲವು ಅಧ್ಯಯನಗಳು ಕೂಡ ಇದೇ ಸೂಚನೆಯನ್ನು ಕೊಡ್ತವೆ. 1900 ಸೆಪ್ಟೆಂಬರ್ 10ರಂದು ಅಂದಿನ ಬ್ರಿಟಿಷ್ ಪ್ರಧಾನಿ ಗೋರ್ಡನ್ ಬ್ರೌನ್ ಅವರು ಟ್ಯೂರಿಂಗ್ ಅವರಿಗೆ ನಡೆದ ಅನ್ಯಾಯಕ್ಕಾಗಿ ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸ್ತಾ ಬ್ರಿಟಿಷ್ ಸರ್ಕಾರದ ಪರವಾಗಿ ಮತ್ತು ಟ್ಯೂರಿಂಗ್ ಅಲನ್ ಅವರ ಕೆಲಸದ ಪರವಾಗಿ ಸ್ವತಂತ್ರವಾಗಿ ಬದುಕುತ್ತಿರುವ ಎಲ್ಲರ ಪರವಾಗಿ ನಾನು ಹೇಳೋದೇನಂತ ಹೇಳಿದರೆ, ನಮ್ಮನ್ನು ಕ್ಷಮಿಸಿ, ನಿಮಗೆ ಇನ್ನೂ ಉತ್ತಮವಾದಂಥ ಗೌರವ ದೊರಕಬೇಕಾಗಿತ್ತು ಅಂತ ಹೇಳಿದ್ದಾರೆ. 2017ರಲ್ಲಿ ಬ್ರಿಟಿಷ್ ಸಂಸತ್ತು ಅಲೆನ್ ಟ್ಯೂರಿಂಗ್ ಕಾನನ್ನು ಅಂಗೀಕರಿಸುತ್ತೆ. ಇದರ ಮೂಲಕ ಸಲಿಂಗ ಕಾಮಗಳ ಸಂಬಂಧಗಳ ಆರೋಪದಲ್ಲಿ ಶಿಕ್ಷೆಗೆ ಒಳಗಾಗಿದ್ದಂಥ ಸುಮಾರು 49,000 ಗಂಡಸರ ಅಪರಾಧ ದಾಖಲೆಗಳನ್ನ ರದ್ದುಪಡಿಸ್ತಾಗ್ತದೆ. ಇವತ್ತು ಇಡೀ ಜಗತ್ತು ಅಲೆನ್ ಟ್ಯೂರಿಂಗ್ ಅವರನ್ನ ತಂತ್ರಜ್ಞಾನ ಲೋಕದ ಕ್ರಾಂತಿಕಾರಿ ನಾಯಕ ಅಂತ ಕೊಂಡಾಡ್ತದೆ. ಕಂಪ್ಯೂಟರ್ ವಿಜ್ಞಾನ ಕ್ಷೇತ್ರದಲ್ಲಿ ನೀಡಲಾಗ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿಯಾದಂಥ ಟ್ಯೂರಿಂಗ್ ಪ್ರಶಸ್ತಿಯನ್ನು ಕಂಪ್ಯೂಟರ್ ಜಗತ್ತಿನ ನೊಬೆಲ್ ಪ್ರಶಸ್ತಿ ಅಂತ ಪರಿಗಣಿಸಲಾಗ್ತದೆ. ಆದರೆ ಇಂದು ನಾವು ಕೇವಲ ಒಂದು ಗುಂಡಿಯನ್ನು ಹೊತ್ತ ಮೂಲಕ ಮಾಹಿತಿಯನ್ನು ಜಗತ್ತಿನ ಎಲ್ಲೆಡೆಗೆ ಕಳಿಸಬಲ್ಲೆವು. ಆಧುನಿಕ ಗಣಕಯುಗದ ಅಡಿಪಾಯವನ್ನು ಹಾಕಿದಂಥ ವ್ಯಕ್ತಿಗಳಲ್ಲಿ ಅಲೆನ್ ಟ್ಯೂರಿಂಗು ಬಹಳ ಪ್ರಮುಖರು ಮತ್ತು ಮುಂಚೂಣಿಗರು. ಗಣಕಶಾಸ್ತ್ರ, ಸಂಕೇತ ಒಡೆಯೋದು ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಅವರ ಕೊಡುಗೆಗಳು ಇಂದಿಗೂ ಕೂಡ ಮಾನವ ನಾಗರಿಕತೆಯ ಮೇಲೆ ಆಳವಾದ ಪ್ರಭಾವವನ್ನು ಬೀರ್ತದವೆ. ಸಾಂಖ್ಯಿಕ ಯುಗಕ್ಕೆ ಮನುಷ್ಯರನ್ನು ಕೊಂಡೊಯ್ದಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಪ್ರತಿಭಾವಂತರಾಗಿ ಸಮಾಜ ಮತ್ತು ವಿಜ್ಞಾನಕ್ಕೆ ಮಹತ್ತರವಾದ ಕೊಡುಗೆಗಳನ್ನು ಕೊಟ್ಟು ದುರಂತದ ಬದುಕಿನಲ್ಲಿ ಕೊನೆಗೊಂಡ ಹಲವು ಇತರ ವಿಜ್ಞಾನಿಗಳು, ಗಣಿತಜ್ಞರು ಮತ್ತು ಸಾಧಕರ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.